ಅದು ಕೇಂದ್ರ ಸರ್ಕಾರದಿಂದ ಬಂದಂಥ ಹಣ 9 ಕೋಟಿ ಕೊಡಿಸಿದ್ದೆ, ಹಿಂದೆ ಕೊಡಿಸಿದ್ದು 9 ಕೋಟಿ. ಅದೇ ಕೆಲಸ ಹೊಳೆನರಸೀಪುರದಲ್ಲಿ 3 ಕೋಟಿ ಮಾಡ್ಯಾರೆ. ಇಲ್ಲಿ 9 ಕೋಟಿ ನಿರ್ಮಿತಿ ಕೇಂದ್ರ, ಅಲ್ಲಿ 3 ಕೋಟಿ ಹೊಳೆನರಸೀಪುರ ಸಾಬ್ರು ಮಾಡಿರೋದು. ಸಾಬ್ರಿಗೆ 3 ಕೋಟಿಲಿ ಆ ಕೆಲಸ ಮಾಡ್ಯಾರ ನಿರ್ಮಿತಿ. ಇದ್ರ ಇಂಡೋರ್ ಸ್ಟೇಡಿಯಮ್ಮು. ಇಲ್ಲಿ ಅದೇ ಕೆಲಸಕ್ಕೆ 9 ಕೋಟಿ, ಅದು 3 ಸಾರಿ ನೀವು ರಿಪೇರಿ ಮಾಡ್ಯಾರೆ ನಿರ್ಮಿತಿ ಕೇಂದ್ರ ಕೊಟ್ಟು 9 ಕೋಟಿ ರೂಪಾಯಿ. ಹೌಸಿಂಗ್ ಬೋರ್ಡು ಹೊಳೆನರಸೀಪುರದ್ದು ಸಾಬ್ರ ಹಾಸ್ಟೆಲು, ಇದ್ರದ್ದು ಮುರಾರ್ಜಿ ಶಾಲೆ ಮಾಡಿದ್ರಲ್ಲ 9 ಕೋಟಿ, ಅದು ಹೌಸಿಂಗ್ ಬೋರ್ಡ್. ಹೊಳೆನರಸೀಪುರದ ಮಹಿಳಾ ಕಾಲೇಜ್ಗೆ ಅಂತ 75 ಲಕ್ಷ ಇಟ್ಕೊಂಡ್ಬಂದಿದ್ದೆ, ಕೈಕಾಲು ಕಟ್ಟಿ. ಅದು ಅರಸೀಕೆರೆ ಟ್ರಾನ್ಸ್ಫರು, ಹೌಸಿಂಗ್ ಬೋರ್ಡ್. ಗೊತ್ತಿಲ್ಲಪ್ಪ, ಮಾಡ್ಕೊಂಡ್ರಿ. ಅರಸೀಕೆರೆ ಬೇರೆನೇನ್ರಿ, ಅದು ನಮ್ಮ ಜಿಲ್ಲೆ. ಮಾಡಲಿ ಬಿಡಿ, ಸಂತೋಷ. ನಮ್ಮ ಜನಕ್ಕೆ ಮಾಡಿದ್ರೆ ಏನು ಸಂತೋಷ. ಅರಸೀಕೆರೆ ಜನ ಬೇರೆ, ಗೊತ್ತಾಯ್ತೇನ್ರಿ? ಅರಸೀಕೆರೆ ಏನು ಅಲ್ಲ, ಅವ್ರಿಗೂ ಕೊಟ್ಟವ್ರು 2 ಕೋಟಿ. ಆ 2 ಕೋಟಿ ಸಾಲಕ್ಕಿಲ್ಲ ಅಂತ ಇದೊಂದು 75 ನಮ್ಮದು ಸೇರಿಸಿ ಇನ್ನೇನು ಮಾಡೋಣಪ್ಪ. ಆಯಿತು, ಸ್ವಲ್ಪ ದಿನ ಏನಾಯ್ತು, 1-3 ವರ್ಷ ತಡ್ಕೋಬೇಕಲ್ಲ, ತಡ್ಕೊಳ್ಳೋದು. ಹಾಂ, ಏನು ಗೊತ್ತಿಲ್ಲಪ್ಪ ನನಗೆ. ನಮಗೆ ನೋಡಪ್ಪ, ನಮಗೇನೆ, ನಮಗೆ ಅದು ಆ ಸುದ್ದಿ ಕಟ್ಕೊಂಡು ನನಗೇನೆ. ನಮಗೆ ಬೇಕಾಗಿರೋದು ಬಡವ್ರ ಮಕ್ಕಳಿಗೆ ಲೆಕ್ಚರರ್ಸ್ ಹಾಕ್ಕೊಡಿ. ನನಗೆ ಯಾರು ಚೇಂಜು ಪೈದು ನಮ್ಮ ಪಾಪ ದೊಡ್ಡವ್ರ ಬಗ್ಗೆ ಮಾತಾಡೋ ಶಕ್ತಿ ನನ್ನ ಹತ್ರ ಇಲ್ಲ. ಕೆಲವು ನಾನೇ ಜಿಲ್ಲೆ 15 ವರ್ಷ ಸಾಕಿದ್ನಪ್ಪ, ಮೇವಾಗಿದೆ. ಏನು ಮಾಡ್ತೀಯ ಅಲ್ಲ, ನಾನು ಯಾರನ್ನೋ ಅಂತ ಅವ್ರಿಗೆ ಅದು ನನಗೆ ಗೊತ್ತಿಲ್ಲ. ಕೆಲವು ಜಿಲ್ಲೆ ಕೆಲವರು ಹೇಳಿದ್ದು, ನಾವು ಏನು ಮಾಡೋಣಪ್ಪ, ಅವ್ರ ದೊಡ್ಡವ್ರ ಬಗ್ಗೆ ಮಾತಾಡೋ ಶಕ್ತಿ ಇತ್ತು ನಮಗೆ. ದೊಡ್ಡವ್ರ ವಿಷಯ ಯಾಕಪ್ಪ ನನಗೆ ಯಾಕೆ? ನಮಗೆ ಬೇಕಾಗಿರೋದು ಇವತ್ತು ನಮ್ಮ ಜಿಲ್ಲೆಯ ಬಡವ್ರ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಸರ್ಕಾರಿ ಕಾಲೇಜ್ ಉಳಿಸ್ಕೊಟ್ಟು ಅವರಿಗೆ ಪಾರ್ಟ್ ಟೈಮರು ಹಾಕಿ ಅಥವಾ ಇದಾರು ಹಾಕಿ, ಪರ್ಮನೆಂಟಾರು ಹಾಕಿ. ಆಮೇಲೆ ಆ ಲ್ಯಾಟ್ರಿನ್ ತೊಳೆಯೋಕ್ಕೆ ಅದು ಹೇಳ್ತಾ ಇದ್ರಲ್ಲ, ಅದೇನೋ ತೊಳೆಯೋಕ್ಕಿಲ್ಲ ಅಂದ್ರಲ್ಲ, ಅಲ್ಲೂ ಅಷ್ಟೇ. ಬಾತ್ರೂಮ್ ಒಳ್ಳೆ ಬಾತ್ರೂಮ್ ಕಳಿಸಿದ್ದೀನಿ 5 ಸ್ಟಾರ್ ಹೋಟ್ಲಿದ್ದಂಗೆ, ಅದು ತೊಳೆಯೋಕ್ಕೆ ಜನ ಕಳಿಸಿ ಅಂತ ಅಷ್ಟೇ. ಅಥವಾ ಆ ಹುಡುಗರ ಕೈಲಿ, ಕಾಲೇಜ್ ಹೆಣ್ಮಕ್ಳ ಕೈಲಿ ತೊಳಸ್ಬೇಕು ಅಂದರೆ ತೊಳಸ್ಕೊಳ್ಳಿ. ನಾವೇನು ಮಾಡೋಣ? ಆಗಲ್ಲ. ಅಲ್ಲಿ ಕಾಲೇಜಲ್ಲಿರೋ ಹೆಣ್ಮಕ್ಳುಗಳು, ಮಹಿಳಾ ಕಾಲೇಜ್ ಇದ್ದರೆ ಮಹಿಳಾ ಕಾಲೇಜ್ ಹೆಣ್ಮಕ್ಳ ಕೈಲಿ ತೊಳಸಿ, ಅಥವಾ ಗಂಡಸರು ಮಕ್ಕಳಿದ್ರೆ ಗಂಡಸರು ಕಾಲೇಜ್ ಇದ್ದರೆ ಅವ್ರ ಕೈಲಿ ತೊಳಸಿ ಅಂದರೆ ತೊಳಸಿ, ಅಲ್ವೇನಣ್ಣ? ಆಮೇಲೆ ಟ್ರಾನ್ಸ್ಫರ್ ಪಲ್ಸರ್ ಅವೆಲ್ಲ ಆಮೇಲೆ ಮಾತಾಡೋದು ಬಿಡಿ. ನನಗೆ ಗೊತ್ತಿಲ್ಲಪ್ಪ, ಎತ್ತು ಹೊಳೆ ಎಲ್ಲೈತೆ ಗೊತ್ತಿಲ್ಲ. ನೋಡೋಣ, ಏಕೆಂದರೆ ಆ ಎತ್ತು ಹೊಳೆ ಏನೇನಾಗುತ್ತೆ, ಎಲ್ಲೆಲ್ಲಿ ಗಾಡಿಯಲ್ಲಿ ನಿಂತ್ಕೊತೀನಿ. ಹಾಂ, ಎತ್ತು ಹೊಳೆ ನೀನು ಹೇಳ್ಬೇಕಪ್ಪ ಅದೇನು ಅಂತ. ಈಗ ನಮ್ಮ ಹತ್ರ ಹಳೆ ಎತ್ತಿನ ಗಾಡಿ ಇತ್ತು, ಈಗ ಎತ್ತಿನ ಗಾಡಿ ಇಲ್ಲ. ಅದಕ್ಕೆ ಹುಡುಕ್ತಾ ಇದ್ದೀನಿ, ಅಲ್ಲಿಗೆ ಹೋಗಿ ನೋಡ್ಕೆ ಬರಲ್ಲ ಎತ್ತಿನ ಗಾಡಿಯಲ್ಲಿ ಅಂತ ಹೇಳಿ. ಟೈಮ್ ಬಂದಾಗ ಹೋಗ್ತೀವಿ. ನಂಜುಂಡ ಹುಡುಗರು ಕೂಡಿಸ್ಕೊತೀನಿ, ಅವರ ಎತ್ತನ್ನ ಮುಂದ್ಗಡೆ ಎಲ್ಲರೂ ಚೆನ್ನಾಗಿ ಹೇಳಿ ಅವ್ರಿಗೆ ಅಭ್ಯಾಸ ಐತಿ, ಅವ್ರಿಗೆ ಹೊಡೆಯಕ್ಕಾರ ಬಿಡೋಣ. ಗೊತ್ತಾಯ್ತು? ಸರ್ಕಾರನೇ ಎತ್ತಿನೋಡ ಯೋಜನೆಗೆ ಉದ್ಘಾಟನೆಗೊಳಿಸಿ ಮಹಾತ್ಮಾಕಾಂಕ್ಷೆಯ ಸರ್ಕಾರದ ಯೋಜನೆ ನೋಡಯ್ಯ, ಒಂದು ನಿಮಿಷ ಹೇಳ್ತೀನಿ. ಈಗ ಅದ್ರ ಬಗ್ಗೆ ಸಪ್ರೇಟಾಗಿ ಮಾತಾಡೋಣ. ಇನ್ನೂ ಐತೆ ಕಡೆಯ, ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. 3 ತಿಂಗಳು ಸುಮ್ಮನಿರಿ, ಏನೇನೈತೆ ಒಂದೊಂದಾಗಿ ಹೇಳೋಣ. ಈಗ ಫಸ್ಟು ನಮಗೆ ಇದು ಎತ್ತು ಹೊಳೆ, ಆಮೇಲೆ ನೋಡ್ಕೊಳ್ಳೋಣ ಅದೆಲ್ಲೆಲ್ಲಿ ನಡೀತದೆ ನೋಡೋಣ. ಎತ್ತು ಹೊಳೆ ಎಲ್ಲ ನನಗೆ ಬೇಕಾಗಿರೋದು ಫಸ್ಟ್ ಪ್ರಿಯಾರಿಟಿ. ಮಕ್ಕಳಿಗೆ, ಹಳ್ಳಿ ಮಕ್ಕಳು ಉಳಿಸಿ, ನಮ್ಮ ಲೆಕ್ಚರರ್ಸ್ ಹಾಕಿ, ಪಾರ್ಟ್ ಟೈಮ್ ಮಾರು ಹಾಕಿ, ಕಾಯಂ ಮಾರು ಹಾಕಿ, ಅಟೆಂಡ್ರುಗಳು ಹಾಕಿ, ಕಸ ಗುಡಿಸಿ. ಅಲ್ಲಿ ಕಸ ಗುಡಿಸೋರ ಪರಿಸ್ಥಿತಿ ಏನಾಗಬೇಕು ರೀ? ಬಾತ್ರೂಮ್ ತೊಳೆಯೋರಿಲ್ಲ, ಕಸ ಗುಡಿಸೋರಿಲ್ಲ. ನಾನು ಈ ಗಂಧದ ಕೋಟೆ ಒಳಗೆ 20 ಕೋಟಿ ಕೊಟ್ಟೆ. ಅದಕ್ಕೆ 20, ಇದಕ್ಕೆ 20 ಮಹಿಳಾ ಕಾಲೇಜ್ಗೆ, ಫಸ್ಟ್ ಏಡ್ ಕಾಲೇಜ್ಗೆ.
ಅಲ್ಲೊಂದು 5 ಹಾಸ್ಟ್ಲು ಮಾಡಬೇಕು ಅಂತ ಮಾಡಿದ್ದೆ. ಅಲ್ಲಿ ಹಾಸ್ಟ್ಲು, ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಎಲ್ಲ ಏನು ಮಾಡೋಣ? ಒಳನಾಡಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾಭ್ಯಾಸ ಸೌಕರ್ಯ ಇಲ್ಲ, ಆಮೇಲೆ ಅಲ್ಲಿ ವಾರ್ಡನ್ ಹಿಂಸೆ ಕೊಡ್ತಾರೆ. ಅದು ಏನಾಯ್ತು ಗೊತ್ತೇನ್ರಿ? ವಾರ್ಡನ್ ಒಳ್ಳೆ ಪಾಪ ಹುಡುಗಿ, ಅದು ಪಾಪ ಗಂಡ ಮುಂದೆ ಒಳ್ಳೇದು. ಇಲ್ಲೇನಾಯ್ತು ಗೊತ್ತು? ಸಾಬ್ರು ಬಂದು 6 ತಿಂಗಳೈತೆ. ಸಾಬ್ರು ಒಳಸಿಬ್ರು ಸಮಾಜ ಕಲ್ಯಾಣ ಇಲಾಖೆ ಸಾಬ್ರು ಬಂದು 6 ತಿಂಗಳಾಯ್ತು. ಅಲ್ಲ, ಅದೆಂತ ತಾಲೂಕು ಲೆವೆಲ್ ತಾಲೂಕು ಇವರು 6 ತಿಂಗಳಿಗೆ ಆ ಸಾಬ್ರು ಹಾಕಿವ್ರೆ. ಆ ಸಾಬ್ರು ಪಾಪ 6 ತಿಂಗಳಾಯ್ತು ಸಾಬ್ರು ಬಂದು ಒಳಸಿಬ್ರಕ್ಕೆ. ಈಗ 6 ತಿಂಗಳಿಗೆ ಸಾಬ್ರು ಹಾಕಿದ್ರು. ಇದು ಸಾಬ್ರು 100ಕ್ಕೆ ಅಯ್ಯೋ, ಈ ಸರ್ಕಾರ ಸಾಬ್ರು ರಕ್ಷಣೆ ಕೊಡ್ತಿದೆ ಅಂದ್ರಲ್ಲ ಸ್ವಾಮಿ. 6 ತಿಂಗಳಿಗೆವರೆಗ ಸಾಬಿದು ಒಳಸಿಬ್ರು ಸಾಬ್ರು 6 ತಿಂಗಳಿಗೆ ಅವ್ರಿಗೆ ಜಾಗನೂ ಕೊಟ್ಟಿಲ್ಲ. ಇನ್ನೂ ಅವ್ರು ನೋಡಲ್ಲ ರೀ. ತಡೆ, ಇಲ್ಲಿ ತೊಳೆಯರೇ ಇಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ? ವಾರ್ಡನ್ ಮಾಡ್ತಾಳ. ಅಲ್ಲೇನೈತೆ ಮಾಮೂಲಿ ಕೊಡಬೇಕು. ಆ ಹುಡುಗಿ ನಾನು ಕೇಳಿದೆ ಮೀಟಿಂಗ್, ನೀವು ಹೇಳಿದ ಪತ್ರಿಕೆಯಲ್ಲಿ ಟಿ ವಿಲಿ ಬಂದಿದ್ದು ಹಾಕ್ಸಿದ್ರು. ಅದ್ರ ಮೇಲೆ ಪಾಪ ಹೆಣ್ಮಗು ಅಲ್ಲಿ ಯಾರು ಗೊತ್ತಾ? ತಿಂಗಳಿಗೆ ಕೆಲವು ಕಡೆ ಮಾಮೂಲಿ ವಸೂಲಿ. ಅವು ಯಾರೋ ಪಾಪ ಹುಡುಗಿ ಕಣ್ಸತ್ತೋಯ್ತಂತೆ. ಆ ಹುಡುಗಿಂತ ದಿನ ಬೆಳಗ್ಗೆ ಹಳ್ಳಿ ಅರ್ಜಿ ಬರಿತೀವಿ, ಅದು ರಾಷ್ಟ್ರಕ್ಕೆ ವರ್ಗ ಮಾಡಿಸೋದು. ಸಾಬ್ರಲ್ಲಿ 6 ತಿಂಗಳು ಎತ್ತಾಕಿದ್ದು ಏನು ಮಾಡೋಣ? ನನಗೆ ಪಕ್ಲಿರಾಗಿದ್ದರೆ ಲಿಂಗಾಯತರು ಆಗಿದ್ರು ಒಂಥರ ಬೇರೆ. ಸಾಬ್ರಿಗೆ 6 ತಿಂಗಳಲ್ಲಿ ಇಲ್ವಲ್ಲ, ಜಾಗನೇ ಕೊಟ್ಟಿಲ್ವಲ್ಲ. ಹಾಸನ ಜಿಲ್ಲೆ ಸಾಬ್ರು ಅವರು ಬೇರೆ ಸಾಬ್ರಲ್ಲ. ಹಾಸನದಿಂದ ಬಂದರು, ಬಾರಪ್ಪ ಇರು, ನನಗೇನಂತೆ ಈ ಸರ್ಕಾರವೇ ಹಾಕಿದ್ದು, ಬಾರಪ್ಪ ಮಾಡೇ, ನನಗೇನು. ಅವನು 6 ತಿಂಗಳಲ್ಲಿ ಎತ್ತೇವೆ. ಬೇಕಾದ್ರೆ ನೀವು ಒಂದು ಸ್ಟೋರಿ ಮಾಡೋದಾದ್ರೆ ಬನ್ನಿ ಒಳಸಿಬ್ರಿಗೆ. ನಾನು ಒಳಸಿಬ್ರ ಮಹಿಳಾ ಕಾಲೇಜ್ ಐತಲ್ರಿ, ಅಲ್ಲೇ 1,000 ಜನ ಹೆಣ್ಮಕ್ಳಿಗೆ 5 ಸ್ಟಾರ್ ಹೋಟ್ಲ್ ಇದ್ದಂಗೆ ಐತಿ. ಕಾಲೇಜ್ ಬಿಟ್ಟ ತಕ್ಷಣ ಅಲ್ಲೇ ಒಳಗೆ ಹೋಗ್ಬೇಕು, ಹೊರಗಡೆಗೆ ಹೋಗಂಗೆ ಇಲ್ಲ ಹೆಣ್ಮಕ್ಳು. ನೀನು ನೋಡಿರ್ಬೇಕು. ನನಗೆ ಒಳಸಿಬ್ರಕ್ಕೆ ಅಂತ 75 ಲಕ್ಷ ಕೊಟ್ಟಿದ್ರು. ಒಳಸಿಬ್ರ ಮಹಿಳಾ ಕಾಲೇಜಿಗೆ 75 ಲಕ್ಷ. ಆ 75 ಲಕ್ಷ ಒಳಸಿಬ್ರಕ್ಕೆ ಅಂತ ಕೊಟ್ಟರೆ ಅದನ್ನು ಅರಸೀಕೆರೆ ಚೇಂಜ್ ಮಾಡಿಸ್ತಾರೆ. ಈ ಮಟ್ಟಕ್ಕಿದೆ ಈ ಜಿಲ್ಲೆ ರಾಜಕಾರಣ. ಒಳಸಿಬ್ರಕ್ಕೆ 75 ಲಕ್ಷ ಕೊಟ್ಟರೆ ಆ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಕಮಿಷನರ್ಗೂ ಗಾಳಿ ಬಿಡಿಸ್ತೀನಿ ಒಂದಿನ. ಒಳಸಿಬ್ರಿಗೆ ಕೊಟ್ಟಣ ಹೆಂಗ್ರಿ 75 ಲಕ್ಷ ತಗೊಂಡೋಗ್ತಾರೆ? ಈಗ 3 ತಿಂಗಳಲ್ಲಿ ಯಾರು ತಗೊಂಡೋದ್ರು ಅಂತ ಅವ್ನು ಕೇಳಬೇಕು. ನಿಮ್ಮ ಯಾರು ಸೆಕ್ರೆಟ್ರಿನೂ ಇವ್ರನ್ನೂ ಏನು ಇವ್ರು ಶಾಶ್ವತವಾಗಿರ್ತಾರ? ಒಳಸಿಬ್ರಿಗೆ ಕೊಟ್ಟು ದುಡ್ಡು ಹೆಂಗ್ರಿ ಅರಸೀಕೆರೆಗೆ ಕೊಡ್ತಾರೆ 75 ಲಕ್ಷ ಕಾಲೇಜ್ಗೆ? ಹಂಗಾರೆ ಏನು ಒಳಸಿಬ್ರದಲ್ಲಿ 1,500 ಹೆಣ್ಮಕ್ಳವ್ರೆ. ಏನು ಅಧಿಕಾರದ ದರ್ಪ ಎಷ್ಟು ದಿನ ಇರುತ್ತೆ? ಕೇಳ್ತೀನಿ ಅವ್ನು. ನಾನು ಅವನ ಹೆಸರು ಯಾಕೆ ಕೇಳಕ್ಕೆ ಹೋಗ್ತೀರ? ಅವೆಲ್ಲ ಅವಕ್ಕೆಲ್ಲ ನಾವು ಮಾತಾಡೋಕೆ ಅವ್ರು ಪಳ್ಳಿದ್ದು ಹೋಯ್ತೀವಿ. ನಡೀರಿ ಕಾಲೇಜಿಗೆ ಬಿಳ್ಳಿ ಇದಕ್ಕೆ ಇದ್ರ ಲ್ಯಾಬ್ಗೆ ಪಾಪ್ಗೆಲ್ಲ ಕೊಟ್ಟಂತ ಹಣ 75 ಲಕ್ಷ. ಆಮೇಲೆ ಏನಾಯ್ತೆ? ಪಿಡಬ್ಲ್ಯೂ ಇಲಾಖೆ ಒಂದು ಸತ್ತೋಯ್ತೆ. ಎಲ್ಲ ಹೌಸಿಂಗ್ ಬೋರ್ಡ್, ಯಾವ ಕೆಲಸ ಇದ್ರು ಹೌಸಿಂಗ್ ಬೋರ್ಡ್. ಸಾಬ್ರು ಬಿಲ್ಡಿಂಗ್ ಕಟ್ಟೋದಾದ್ರು ಹೌಸಿಂಗ್ ಬೋರ್ಡು, ಕಾಲೇಜ್ ಬಿಲ್ಡಿಂಗು ಹೌಸಿಂಗ್ ಬೋರ್ಡು. ಮಾಡೋರು ಒಂದು 3 ತಿಂಗಳು ಬಿಟ್ಕೊಂಡು ಇನ್ನೂ ಐದು ತಡೀರಿ. ಅವ್ರ ಮನೆ ಕಟ್ಟಕ್ಕೆ ಟೈಮ್ ಇಲ್ಲ. ಈಗ ಪಿಡಬ್ಲ್ಯೂ ಇಲಾಖೆಯವರಿಗೆ ಇದಿಲ್ಲ. ಪಿಡಬ್ಲ್ಯೂ ಇಲಾಖೆ ಯಾವುದು ಎಕ್ಸ್ಪೋರ್ಟ್ ಇಂಜಿನಿಯರ್ ಹೇಳವ್ರೆ. ಹೌಸಿಂಗ್ ಬೋರ್ಡಲ್ಲಿ ಯಾರವ್ರೆ? ಹಾಸನದಲ್ಲಿ ಉದಾಹರಣೆಗೆ ಹೇಳೋದಾದರೆ ನಿರ್ಮಿತಿ ಕೇಂದ್ರದಲ್ಲಿ 9 ಕೋಟಿ ಕೊಟ್ಟಿರೋದು. ಇದಕ್ಕೆ ನಾನೇ ಕೇಂದ್ರ ಸರ್ಕಾರದ ಹಣ ದೇವೇಗೌಡರು ಪ್ರಜ್ವಲ್ ಇಟ್ಕೊಂಡು 9 ಕೋಟಿ ಕೊಡಿಸ್ತೆ. ಹಾಸನ ಸ್ಟೇಡಿಯಂ ಇದೈತಲ್ಲ ಸರ್, ನಿರ್ಮಿತಿ ಕೇಂದ್ರ ಕೊಟ್ಟವ್ರೆ. ಯಾವುದು ಇದ್ರದ್ದು ಎಂಥದಪ್ಪ, ಇಂಡೋರ್ ಸ್ಟೇಡಿಯಮ್ಮು ಒಳಸಿಬ್ರದಲ್ಲಿ 3 ಕೋಟಿಗೆ ಮಾಡಿಸಿದ್ದೀನಿ. ಅದು ಯಾರು? ಸಾಬ್ರು. ಆ ಸಾಬ್ರು ಇನ್ನೂ ಬಿಲ್ ಕೊಟ್ಟಿಲ್ಲ. 2 ವರ್ಷ ಆಯಿತು, 1.5 ವರ್ಷ ಆಯ್ತು ಈ ಸರ್ಕಾರ ಬಂದು. ಸಾಬ್ರದೇ ಬಿಲ್ ಇಲ್ಲ.